ಓಂ ಶ್ರೀ ಮಾತ್ರೇ ನಮಃ. ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ಅರ್ಥಚಿಂತನೆ ಭಾಗ 18. ಶ್ರೀಚಕ್ರದ ಆವರಣಗಳ ವಿಚಾರವನ್ನು ಮಾಡ್ತಾ ಬಂದಿದ್ದೀವಿ. ಇಂದು ನವಮ ಆವರಣ ಅಂದರೆ 9ನೆಯ ಆವರಣದ ವಿಚಾರ. ಇದು ಶ್ರೀಚಕ್ರದ ಕೊನೆಯ ಆವರಣ. ಇದನ್ನು ಸರ್ವಾನಂದಮಯ ಚಕ್ರ ಅಥವಾ ಸರ್ವಾನಂದಮಯ ಆವರಣ ಅಂತ ಕರೀತಾರೆ. ಇಡೀ ಶ್ರೀಚಕ್ರದ ಕೇಂದ್ರ ಬಿಂದುವೇ ಈ ನವಮ ಆವರಣ ಅಥವಾ ಸರ್ವಾನಂದಮಯ ಚಕ್ರ. ಜಗನ್ಮಾತೆಯನ್ನು ಬಿಂದು ಮಂಡಲ ವಾಸಿನಿ ಅಂತ ನಾವು ಕರೆದಿದ್ದೀವಿ. ಲಲಿತಾ ಸಹಸ್ರನಾಮದಲ್ಲಿ ಈ ನಾಮ ಬಂದಿತ್ತು. ಆ ಬಿಂದು ಮಂಡಲದಲ್ಲಿ ಜಗನ್ಮಾತೆ ವಾಸವಾಗಿದ್ದಾಳೆ ಪರಶಿವನೊಂದಿಗೆ. ಐಕ್ಯತೆಯನ್ನು ಸೂಚಿಸುವಂತಹ ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಜೀವ ಬೇರೆ ಪರಮಾತ್ಮ ಬೇರೆ ಅನ್ನುವಂಥ ಭಾವವನ್ನು ಹೋಗಲಾಡಿಸಿ ಸಂಪೂರ್ಣವಾಗಿ ಅದ್ವೈತ ಜ್ಞಾನವನ್ನು ನೀಡುವಂಥದ್ದು ಈ ಒಂದು ತತ್ವದ ವಿಚಾರ. ಬಿಂದು ಮಂಡಲ ವಾಸಿನಿಯಾದಂತಹ ಜಗನ್ಮಾತೆ ತ್ರಿಪುರ ಸುಂದರಿ, ಲಲಿತಾ ಭಗವತಿ, ಕಾಮಕಲಾ ದೇವತೆ, ಪರಾಭಟ್ಟಾರಿಕಾ, ಮಹಾಕಾಮೇಶ್ವರಿ, ಶ್ರೀವಿದ್ಯಾ, ಶ್ರೀಚಕ್ರ ರಾಜರಾಜೇಶ್ವರಿ ಅಂತ ಕರೆಸ್ಕೊಂಡಂತಹ ಆ ಜಗನ್ಮಾತೆ ಇಲ್ಲಿ ಪರಾಪರ ರಹಸ್ಯ ಯೋಗಿನಿಯರಿಂದ ಸುತ್ತುವರಿದಂಥವಳು. ಪರಾಪರ ಅಂತಂದರೆ ಅತಿ ರಹಸ್ಯ, ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟವಾಗುವಷ್ಟು ರಹಸ್ಯವಾದಂತಹ ದೇವತೆಯರಿಂದ ಪರಿವೃತರಾದವಳು ಈ ಜಗನ್ಮಾತೆ. ಇಲ್ಲಿ ಕೇಂದ್ರವನ್ನು ಕೆಂಪು ಬಣ್ಣದಿಂದ ಗುರುತಿಸ್ತೀವಿ. ಕಾರಣ ಅದು ಶಿವಶಕ್ತಿಯರ ಐಕ್ಯ ಸ್ಥಾನ. ರಜೋ ಅನ್ನುವಂಥದ್ದು ಉತ್ಪತ್ತಿ ಆಗತ್ತೆ, ಇಲ್ಲಿಂದ ಕ್ರಿಯೆ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ, ಸೃಷ್ಟಿ ಎನ್ನುವಂಥದ್ದು ಪ್ರಾರಂಭ ಆಗತ್ತೆ. ಸೃಷ್ಟಿ ಪ್ರಾರಂಭ ಆಗೋದಷ್ಟೇ ಅಲ್ಲ, ಪ್ರಾರಂಭವಾದಂತಹ ಸೃಷ್ಟಿ ಜಗನ್ಮಾತೆಯಲ್ಲಿ ಲಯಗೊಳಿಸುವಂತಹ ಕೇಂದ್ರ ಬಿಂದು ಇದಾಗಿರುವಂಥದ್ದು. ಜೀವಾತ್ಮ ಪರಮಾತ್ಮರ ಐಕ್ಯತೆಯನ್ನು ಸೂಚಿಸುವುದರ ಸಂಕೇತವೇ ಜಗನ್ಮಾತೆಯಾದಂತಹ ಆ ಪರಾಭಟ್ಟಾರಿಕಾ ಲಲಿತಾ ಪರಮೇಶ್ವರಿ ಶಿವನೊಂದಿಗೆ ಬಿಂದು ಮಂಡಲ ವಾಸಿನಿಯಾಗಿರುವಂಥದ್ದು. ಈ ಬಿಂದು ಮಂಡಲ ಬಿಂದುತ್ರಯಗಳಿಂದ ಉಂಟಾಗಿರುವಂಥದ್ದು. ಸಣ್ಣ ಸಣ್ಣ 3 ಬಿಂದುಗಳು ಸೇರಿ ಒಂದು ಚಕ್ರ ಅಂತ ಕರೆಸ್ಕೊಳ್ಳುತ್ತೆ. ಇದನ್ನು ನಮ್ಮ ದೇಹಕ್ಕೆ ಅಪ್ಲೈ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ಇಡ, ಪಿಂಗಳ ಮತ್ತು ಸುಷುಮ್ನ ಅನ್ನುವಂತಹ 3 ನಾಡಿಗಳಿದೆ. ಅದರಲ್ಲಿ ಈ ಜಗನ್ಮಾತೆ ಇಡ ಅಂತಂದರೆ ಚಂದ್ರನಾಡಿ, ನಮ್ಮ ಮೂಗಿನ ಎಡ ಹೊರಳು. ಹಾಗೆ ಪಿಂಗಳ ಅಂತಂದರೆ ಬಲ ಹೊರಳು, ಇದನ್ನು ಸೂರ್ಯನಾಡಿ ಅಂತ ಕರಿತೀವಿ. 3ನೇದಾಗಿ ಸುಷುಮ್ನ ನಾಡಿ. ಸುಷುಮ್ನ ನಾಡಿಯ ಜೊತೆಯಲ್ಲಿ ನಾವು ಏನನ್ನು ಕಂಡುಕೊಳ್ತೀವಿ ಅಂತಂದರೆ ಸಂಪೂರ್ಣವಾಗಿ ದ್ವೈತ ಭಾವವನ್ನು ಬಿಟ್ಟು ಬ್ರಹ್ಮಾನಂದವನ್ನು ಕಂಡುಕೊಳ್ತೀವಿ. ಸರ್ವಾನಂದಮಯ ಚಕ್ರ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇದು ಎಲ್ಲ ರೀತಿಯಾದಂತಹ ಆನಂದವನ್ನು ನೀಡುವಂತಹ ಚಕ್ರ. ಎಂತೆಂಥ ಆನಂದ! ಆತ್ಮಾನಂದ, ಜೀವಾನಂದ, ಕ್ಷಣಿಕಾನಂದ, ಶರೀರಾನಂದ, ಬ್ರಹ್ಮಾನಂದ, ಮಹಾನಂದ, ಎಲ್ಲ ರೀತಿಯಾದಂತಹ ಆನಂದವನ್ನು ನೀಡುವಂತಹ ಚಕ್ರವೇ ಈ ಒಂದು ಚಕ್ರದ ವಿಶೇಷತೆ. ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಹಸ್ರಾರ ಚಕ್ರದಲ್ಲಿರುವಂತಹ ಬ್ರಹ್ಮರಂಧ್ರಕ್ಕೆ ಇದು ಸಂಬಂಧಿಸುವಂಥದ್ದಾಗತ್ತೆ. ಸಂಪೂರ್ಣವಾದಂತಹ ಲಯವನ್ನು ಸೂಚಿಸುವಂತಹ ಈ ನವಮ ಆವರಣ ಶ್ರೀ ಶ್ರೀ ಮಹಾಭಟ್ಟಾರಿಕೆ ಸರ್ವಾನಂದಮಯ ಚಕ್ರಸ್ವಾಮಿನಿ ಪರಾಪರ ರಹಸ್ಯ ಯೋಗಿನಿ ಎನ್ನುವಂಥದ್ದೇ ಶ್ರೀಚಕ್ರದ ನವಮ ಆವರಣದ ವಿಶೇಷತೆ. ಇಲ್ಲಿ ಬರುವಂತಹ ನವಚಕ್ರೇಶ್ವರಿಯರ ನಾಮಗಳು ಹೀಗಿದೆ: ತ್ರಿಪುರೇ, ತ್ರಿಪುರೇಶಿ, ತ್ರಿಪುರ ಸುಂದರಿ, ತ್ರಿಪುರವಾಸಿನಿ, ತ್ರಿಪುರಾಶ್ರೀ, ತ್ರಿಪುರಮಾಲಿನಿ, ತ್ರಿಪುರಾಸಿದ್ಧೆ, ತ್ರಿಪುರಾಂಬ, ಮಹಾತ್ರಿಪುರ ಸುಂದರಿ. ಆ ಜಗನ್ಮಾತೆ 3 ಪುರಗಳನ್ನು ನಿರ್ಮಾಣ ಮಾಡಿದವಳು, ಆ 3 ಪುರಗಳನ್ನು ರಕ್ಷಿಸುವಂಥವಳು, ಮತ್ತೆ 3 ಪುರಗಳನ್ನು ತನ್ನಲ್ಲಿಯೇ ಲಯಗೊಳಿಸುವಂಥವಳು, 3 ಪುರಗಳಲ್ಲೇ ಅತ್ಯಂತ ಸುಂದರವಾಗಿರುವಂಥವಳು. ಹಾಗಾಗಿ ಆ ಜಗನ್ಮಾತೆಯನ್ನು ಮಹಾತ್ರಿಪುರ ಸುಂದರಿ ಅಂತ ಕರೀತಾ ಇದ್ದಾರೆ. ಜಗನ್ಮಾತೆ ವಿಶೇಷಣಗಳು ಹೀಗಿದ್ದಾವೆ: ಮಹಾಮಹೇಶ್ವರಿ, ಮಹಾಮಹಾರಾಜ್ಞಿ, ಮಹಾಮಹಾಶಕ್ತೆ, ಮಹಾಮಹಾಗುಪ್ತೆ, ಮಹಾಮಹಾಜ್ಞಪ್ತೆ, ಮಹಾಮಹಾನಂದೆ, ಮಹಾಮಹಾಸ್ಕಂಧೆ,
ಮಹಾಮಹಾಶಯೇ ಮಹಾಮಹಾಶ್ರೀಚಕ್ರನಗರ ಸಾಮ್ರಾಜ್ಞೇ ನಮಸ್ತೆ 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 ನಮಃ. ಅಲ್ಲಿಗೆ 9 ಆವರಣಗಳಲ್ಲಿ ಬರುವಂತಹ ಯೋಗಿನಿಯರ ವಿಚಾರವನ್ನು ಯಥಾಮತಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೀನಿ. ಕೊನೆಯದಾಗಿ ಇಲ್ಲಿರುವಂತಹ ವಿಶೇಷ ನಾಮಗಳು ಜಗನ್ಮಾತೆಯರು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಮೊದಲನೇದಾಗಿ ಮಹಾಮಹೇಶ್ವರಿ, ಮಹಾ ಈಶ್ವರಿ, ಎಲ್ಲದಕ್ಕೂ ಅವಳೇ ಒಡತಿ ಅಂತ ಅರ್ಥ. ಎಲ್ಲವನ್ನ ತನ್ನಲ್ಲಿಯೇ ಇಟ್ಕೊಂಡು ಸಾಕುವಂಥವಳು, ತಾನೇ ಸೃಷ್ಟಿಸುವಂಥವಳು, ಹಾಗಾಗಿ ಮಹೇಶ್ವರಿ ಅಂತ ಕರೆಸ್ಕೊಳ್ತಾಳೆ. ಮಹಾರಾಜ್ಞಿ, ಎಲ್ಲ ರಾಜರಿಗೂ ಅವಳೇ ರಾಜ. ಈ ಉಳಿದಂತಹ ರಾಜರೆಲ್ಲರೂ ಕೂಡ ಸಾಮಂತ ರಾಜರಾಗುತ್ತಾರೆ. ಮಹಾರಾಜ್ಞಿ ಯಾರು ಅಂತಂದ್ರೆ ಜಗನ್ಮಾತೆ. ಮಹಾಶಕ್ತೆ, ಎಲ್ಲ ಶಕ್ತಿಗಳಲ್ಲಿ ಅತ್ಯಂತ ಉನ್ನತವಾದ ಶಕ್ತಿ ಸ್ವರೂಪವೇ ಜಗನ್ಮಾತೆ ಆಗಿರುವಂಥವಳು. ಮಹಾಗುಪ್ತೆ, ಅಷ್ಟೇ ಗುಪ್ತವಾಗಿರುವಂಥವಳು. ನಾವು ಏನು ಬೇಕಾದರೂ ಅರ್ಥ ಮಾಡ್ಕೊಂಡು ಬಿಡಬಹುದು, ಆದರೆ ತಾಯಿಯನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅವಳೇ ಒಲಿದು ಅರ್ಥ ಮಾಡಿಸ್ಬೇಕು. ಜ್ಞಪ್ತೆ, ಜ್ಞಪ್ತೆ ಅಂತಂದ್ರೆ ನೆನಪಿನ ಶಕ್ತಿ ಅಂತ. ಅತ್ಯಂತ ಸ್ಮೃತಿ ಶಕ್ತಿಯನ್ನ ಜಗನ್ಮಾತೆ ನೀಡುವಂಥವಳು, ಅವಳು ಉಳ್ಳವಳು ಅಂತ ಅರ್ಥ. ಮಹಾನಂದೆ, ಅತ್ಯಂತ ಆನಂದವನ್ನು ನೀಡುವಂಥವಳು. ಆಗಲೇ ಹೇಳಿದ ಹಾಗೆ ಕ್ಷಣಿಕಾನಂದ, ನಾವೆಲ್ಲರೂ ಅದರಲ್ಲೇ ನಿಂತುಬಿಟ್ಟಿರ್ತೀವಿ. ಅದರಿಂದ ಮುಂದುವರಿದಾಗ ಆತ್ಮಾನಂದ, ಜೀವಾನಂದ, ಬ್ರಹ್ಮಾನಂದ, ಈ ಎಲ್ಲ ಆನಂದಗಳು ಜಗನ್ಮಾತೆಯೇ ಕೊಡಬೇಕು. ಅಂತಹ ಆನಂದವನ್ನು ನೀಡೋದ್ರಿಂದ ಅವಳು ಮಹಾನಂದ ಅಂತ ಕರೆಸ್ಕೊಳ್ತಾಳೆ. ಮಹಾಸ್ಕಂಧೆ, ಎಲ್ಲದಕ್ಕೂ ಮೂಲ ಸ್ವರೂಪ, ಗ್ರೇಟೆಸ್ಟ್ ರೂಟ್ ಅಂತ, ಗ್ರೇಟೆಸ್ಟ್ ಮೂಲ ಅಂತಹ ಜಗನ್ಮಾತೆ. ಮಹಾಶಯೇ, ಮಹಾಶಯೇ, ಅತ್ಯಂತ ದೊಡ್ಡ ಸಂಕಲ್ಪದ ಸ್ವರೂಪ ಅವಳು. ಶ್ರೀಚಕ್ರ ನಗರ ಸಾಮ್ರಾಜ್ಞಿ, ಶ್ರೀಚಕ್ರ ಸಂಚಾರಿಣಿ ಅಂತ ನಾವು ನೋಡಿದ್ವಲ್ಲ, ಈ ಶ್ರೀಚಕ್ರ ನಗರದ ಸಾಮ್ರಾಜ್ಞಿ ಆ ಜಗನ್ಮಾತೆ ಆಗಿದ್ದಾಳೆ. ಅಂತಹ ತಾಯಿಗೆ ನಮಸ್ತೆ 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 ಎನ್ನುವ ಮೂಲಕ ಯಥಾಮತಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನನಗೆ ಇದರಿಂದ ಆದಂತಹ ಅನುಭವ ಬಹಳ ಅದ್ಭುತವಾದಂತಹ ಅನುಭವಗಳು. ನೀವು ಅಮಾವಾಸ್ಯೆಯ ಮಾರನೆಯ ದಿವಸದಿಂದ 15 ದಿನಗಳ ಕಾಲ ಈ ಮಂತ್ರವನ್ನು ಪಠನೆ ಮಾಡಿ, ನಿಮಗೂ ಕೂಡ ಇದರಿಂದ ಅತ್ಯಂತ ಲಾಭ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಭಕ್ತಿ ಶ್ರದ್ಧೆಗಳು ಮುಖ್ಯ ಆಗುತ್ತೆ. ಹಾಗೆ ಫಲಶ್ರುತಿಯ ವಿಚಾರವನ್ನು ಹೇಳೋದಾದರೆ ಒಂದೇ ಮಾತಲ್ಲಿ ಹೇಳಿಬಿಡಬಹುದು, ನಮ್ಮ ಎಲ್ಲ ರೀತಿಯ ದುಃಖಗಳನ್ನು ಜಗನ್ಮಾತೆ ದೂರ ಮಾಡ್ತಾಳೆ. ಇದು 100ಕ್ಕೆ 100ರಷ್ಟು ಸತ್ಯವಾದದ್ದು. ಇತಿ ಶ್ರೀ ವಾಮಕೇಶ್ವರ ತಂತ್ರೆ ಉಮಾಮಹೇಶ್ವರ ಸಂವಾದೆ ಶ್ರೀ ದೇವಿ ಖಡ್ಗಮಾಲಾ ಸ್ತೋತ್ರ ರತ್ನಂ. ದೇವಿಯ ಖಡ್ಗಮಾಲಾ ಸ್ತೋತ್ರ ಅನ್ನುವಂಥದ್ದು ಒಂದು ರತ್ನ. ಎಂತೆಂಥ ಶಕ್ತಿಯನ್ನು ಕೊಡುತ್ತೆ ಅಂತಂದರೆ ವರ್ಣನಾತೀತ. ನಾನು ಕೇವಲ ಮಂತ್ರಗಳನ್ನು ಹೇಳ್ತಾ ಹೋಗ್ತೀನಿ, ಎಲ್ಲಾದರೂ ಸ್ವಲ್ಪ ವಿವರಣೆಯನ್ನು ಕೊಟ್ಟುಬಿಡ್ತೀನಿ. ಏಷಾ ವಿದ್ಯಾ ಮಹಾಸಿದ್ಧಿದಾಯಿನಿ ಸ್ಮೃತಿ ಮಾತ್ರತಃ. ಈ ವಿದ್ಯೆ ಮಹಾಸಿದ್ಧಿಯನ್ನು ನೀಡುವಂತಹ ವಿದ್ಯೆ ಆಗಿರುವಂಥದ್ದು. ಕೇವಲ ನೆನಪು ಮಾಡಿಕೊಂಡ್ರೆ ಸಾಕು ತಾಯಿಯನ್ನು, ಈ ಒಂದು ಮಾಲಾ ಮಂತ್ರದ ಮೂಲಕ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾಳೆ ಅಂತ. ಅಗ್ನಿಮಾತ ಮಹಾಕ್ಷೋಭೆ ರಾಜಾರಾಷ್ಟ್ರಸ್ಯ ವಿಪ್ಲವೇ ಲುಂಠನೆ ತಸ್ಕರ ಭಯೇ ಸಂಗ್ರಾಮೆ ಸಲಿಲಪ್ಲವೇ ಸಮುದ್ರಯಾನ ವಿಕ್ಷೋಭೆ ಭೂತ ಪ್ರೇತಾದಿಕೆ ಭಯೇ. ಭೂತ ಪ್ರೇತಗಳ ಭಯ ಇದ್ರೆ ದೂರ ಆಗತ್ತೆ. ಅಪಸ್ಮಾರ ಜ್ವರವ್ಯಾಧಿ ಮೃತ್ಯು ಕ್ಷಾಮಾದಿಜೇ ಭಯೇ. ಎಂತೆಂಥ ರೋಗ ಬೇಕಾದರೂ ಬರಲಿ, ಮೃತ್ಯುವೇ ಬರಲಿ, ತಾಯಿಯ ಕೃಪೆ ಇದ್ದರೆ ದೂರ ಆಗಿ ಹೋಗುತ್ತೆ. ಶಾಕಿನಿ ಪೂತನ ಯಕ್ಷ ರಕ್ಷ ಕೂಷ್ಮಾಂಡಜೇ ಭಯೇ. ಯಾರಿಂದಾದರೂ ಭಯ ಆಗಿರಲಿ, ಎಲ್ಲವನ್ನ ತಾಯಿ ದೂರ ಮಾಡಿಬಿಡ್ತಾಳೆ. ಮಿತ್ರಭೇದೆ ಗ್ರಹಭಯೇ ವ್ಯಸನೇಶ್ವಾಭಿಚಾರಿಕೆ ಅನ್ಯೇಷ್ವಪಿ ಚ ದೋಷೇಷು ಮಾಲಾಮಂತ್ರಂ ಸ್ಮರೇನ್ನರಃ. ಸರ್ವೋಪದ್ರವ ವಿನಿರ್ಮುಕ್ತ ಸಾಕ್ಷಾತ್ ಶಿವಮಯೋ ಭವೇತ್. ಆಪತ್ಕಾಲೆ ನಿತ್ಯಪೂಜಾಂ ವಿಸ್ತಾರಾತ್ ಕರ್ತುಮಾರಭೇತ್. ಏಕವಾರಂ ಜಪಧ್ಯಾನಂ ಸರ್ವಪೂಜಾಫಲಂ ಲಭೇತ್. ನವಾವರಣ ದೇವೀನಾಂ ಲಲಿತಾಯ ಮಹೋಜಸಃ. ಏಕತ್ರ ಗಣನಾರೂಪೋ ವೇದ ವೇದಾಂಗಗೋಚರಃ ಸರ್ವಾಗಮ ರಹಸ್ಯಾರ್ಥಃ ಸ್ಮರಣಾತ್ ಪಾಪನಾಶಿನಿ. ಲಲಿತಾಯ ಮಹೇಶಾನ್ಯ ಮಾಲಾ ವಿದ್ಯಾ ಮಹೀಯಸಿ ನರವಶ್ಯಂ ನರೇಂದ್ರಾಣಾಂ ವಶ್ಯಂ ನಾರೀವಶಂಕರಂ. ಅಣಿಮಾದಿ ಗುಣೈಶ್ವರ್ಯಂ ರಂಜನಂ ಪಾಪಭಂಜನಂ
ತತ್ತದಾವರಣಸ್ಥಾಯಿ ದೇವತಾ ಬೃಂದಮಂತ್ರಕಂ ಮಾಲಾಮಂತ್ರಂ ಪರಂ ಗುಹ್ಯಂ ಪರಂ ಧಾಮ ಪ್ರಕೀರ್ತಿತಂ ಶಕ್ತಿಮಾಲಾ ಪಂಚಧಾ ಸ್ಯಾತ್ ಶಿವಮಾಲಾ ಚ ತಾದೃಶಿ ತಸ್ಮಾತ್ ಗೋಪ್ಯತರಾದ್ ಗೋಪ್ಯಂ ರಹಸ್ಯಂ ಭುಕ್ತಿ ಮುಕ್ತಿದಂ. ಎರಡನ್ನೂ ಕೊಡುವಂಥದ್ದು, ಭುಕ್ತಿ ಮತ್ತು ಮುಕ್ತಿಯನ್ನು ಕೊಡುವಂಥ ಅತ್ಯಂತ ರಹಸ್ಯವಾದಂತಹ ನಾಮ ಈ ಜಗನ್ಮಾತೆಯ ನಾಮವಾಗಿರುವಂಥದ್ದು. ಇದು ವಾಮಕೇಶ್ವರ ತಂತ್ರದಲ್ಲಿ ಉಮಾಮಹೇಶ್ವರರ ಸಂವಾದದ ಮೂಲಕ ಹೊರಬಂದಂತಹ ದೇವಿ ಖಡ್ಗಮಾಲಾ ಅನ್ನುವಂತಹ ಸ್ತೋತ್ರ. ಧನ್ಯವಾದಗಳು.